ನಮಸ್ಕಾರ ಸ್ನೇಹಿತರೆ. ಈ ದಿನ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಸಮಗ್ರತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡೋಣ. ಒಂದು ರಾಷ್ಟ್ರ ಸ್ವತಂತ್ರ ಎಂದು ಕರೆಸಿಕೊಳ್ಬೇಕಾದ್ರೆ, ಒಂದು ರಾಷ್ಟ್ರ ಸ್ವಾವಲಂಬಿಯ ತತ್ವಗಳ ಆಧಾರದ ಮೇಲೆ ಮುನ್ನಡಿಬೇಕಾದ್ರೆ, ಪ್ರಜಾಸತ್ತಾತ್ಮಕವಾಗಿ ಮುಂದುವರಿಬೇಕಾದ್ರೆ ಈ ರಾಷ್ಟ್ರೀಯ ಸಮಗ್ರತೆ ಎನ್ನುವಂತಹ ತತ್ವ ತುಂಬ ಮುಖ್ಯವಾದಂತಹ ತತ್ವವಾಗಿದೆ. ಈ ನ್ಯಾಷನಲ್ ಇಂಟಿಗ್ರೇಷನನ್ನು ಇಂಡಿಕೇಶನ್ ಮಾಡುವಂತಹ ಕೆಲವೊಂದು ಚಿಹ್ನೆಗಳು ಬರ್ತಾ ಇದ್ದಾವೆ. ಹಲವಾರು ಚಿಹ್ನೆಗಳಲ್ಲಿ ಮಹತ್ವವಾದಂತಹ ಒಂದು ಚಿಹ್ನೆ ಯಾವುದು ಅಂದರೆ ನ್ಯಾಷನಲ್ ಫ್ಲ್ಯಾಗ್. ಎವ್ರಿ ಫ್ರೀಡಮ್ ಕಂಟ್ರಿ ಶುಡ್ ಹ್ಯಾವ್ ಎ ಓನ್ ನ್ಯಾಷನಲ್ ಫ್ಲ್ಯಾಗ್. That is the independent countries. That flag indicating the national integration. ಅದಕ್ಕೋಸ್ಕರ ನಾವು ಈ ಒಂದು ವಿಡಿಯೋದಲ್ಲಿ ಈ ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ, ವಿಶೇಷವಾಗಿ ನ್ಯಾಷನಲ್ ಹಾರ್ಮನಿ ಬಗ್ಗೆ ಅಧ್ಯಯನವನ್ನು ಮಾಡೋಣ. National integration is academically important and therefore has a special place of interest to us. In this lesson, let us learn various aspects of national integration. ಒಂದು ರಾಷ್ಟ್ರೀಯ ಸಮಗ್ರತೆಯ ತತ್ವವನ್ನು ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಸಮಗ್ರತೆಯ ದೃಷ್ಟಿಯಿಂದ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ. ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಧರ್ಮಗಳ ವೈವಿಧ್ಯತೆಯನ್ನು, ಜನಾಂಗದ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳಲ್ಲಿ ಕಾಣದಷ್ಟು ಪ್ರಮಾಣದಲ್ಲಿ ನಾವು ರಾಷ್ಟ್ರೀಯ ವೈವಿಧ್ಯತೆಯನ್ನು ನೋಡ್ತಾ ಇದ್ದೇವೆ ಮತ್ತು ಸಾಮಾಜಿಕ ವೈವಿಧ್ಯತೆಯನ್ನು ನೋಡ್ತಾ ಇದ್ದೇವೆ. ಅಂತಹ ರಾಷ್ಟ್ರದಲ್ಲಿ ವೈವಿಧ್ಯತೆಯ ಲಕ್ಷಣಗಳ ಆಗರವಾಗಿರುವಂತಹ ಭಾರತದ ರಾಷ್ಟ್ರದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ತರಬೇಕಾದ್ರೆ ನ್ಯಾಷನಲ್ ಇಂಟಿಗ್ರೇಷನನ್ನು ನಾವು ಮಹತ್ವವಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್. Every country of got its own special national flag. National flag is one of the national symbols. It is the duty of every citizen to honor and protect it. Our country's national flag has got 3 colors and is known as tricolor or Tiranga. Our national flag was approved on July 22, 1947 at the Rajanga Assembly, which was constituted for the purpose of creation of the national flag. ನಾವು ವಿಶೇಷವಾಗಿ ನೋಡುವಂತಹ ಒಂದು ವಿಚಾರ ಏನು ಅಂತಂದರೆ, ನಾನು ಈ ಮೊದಲೇ ತಿಳಿಸಿದಂತೆ ಒಂದು ರಾಷ್ಟ್ರ ಸ್ವತಂತ್ರ ಎಂದು ಕರೆಸಿಕೊಳ್ಬೇಕಾದ್ರೆ ಅದು ತನ್ನದೇ ಆದಂತಹ ಸ್ವತಂತ್ರವಾದ ಮತ್ತು ಆ ರಾಷ್ಟ್ರದ ಸಂಸ್ಕೃತಿಯನ್ನು ತೋರ್ಪಡಿಸುವ ರೀತಿಯಲ್ಲಿ ಒಂದು ರಾಷ್ಟ್ರಧ್ವಜವನ್ನು ಹೊಂದಬೇಕಾಗುತ್ತೆ. ಇಲ್ಲಿ ನ್ಯಾಷನಲ್ ಫ್ಲ್ಯಾಗ್ ಎನ್ನುವುದು ಆ ದೇಶದ ಒಂದು ಚಿಹ್ನೆಯಾಗಿ, ಸಿಂಬಲ್ಸ್ ಆಗಿ ಅದು ವ್ಯಕ್ತವಾಗ್ತಾ ಇದೆ, ಜಗತ್ತಿಗೆ ಪರಿಚಿತವಾಗ್ತಾ ಇದೆ. ಅಂತಹ ಒಂದು ರಾಷ್ಟ್ರಧ್ವಜವನ್ನು ನಮ್ಮ ರಾಷ್ಟ್ರವು ಕೂಡ ಹೊಂದಿದೆ. ಅದನ್ನು ನಾವು ವಿಶೇಷವಾಗಿ 3 ಬಣ್ಣಗಳಲ್ಲಿ ನೋಡ್ತಾ ಇದ್ದೇವೆ. ಅದನ್ನು ನಾವು ತಿರಂಗ ಎಂದು ಕೂಡ ಕರಿತಾ ಇದ್ದೇವೆ. ನಮ್ಮ ಈ ರಾಷ್ಟ್ರಧ್ವಜವನ್ನು 3 ಬಣ್ಣಗಳಿಂದ ಕೂಡಿರುವಂತಹ, ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಹೊಂದಿರುವಂತಹ ನಮ್ಮ ಈ ತಿರಂಗವನ್ನು ನಮ್ಮ ದೇಶ ರಚನೆಯನ್ನು ಮಾಡಿರುವಂಥದ್ದು ಅಥವಾ ಅಂಗೀಕಾರವನ್ನು ಮಾಡಿರುವಂತಹ ಒಂದು ದಿನಾಂಕ ಅಂದರೆ ಜುಲೈ 22, 1942. ಆ ಸಂದರ್ಭದಲ್ಲಿರುವಂತಹ ಸಂವಿಧಾನ ರಚನಾ ಸಮಿತಿಯು ಅಪ್ರೂವಲ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಅದನ್ನು ಕಟ್ಟಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. Our national flag has got 3 colors, namely saffron, white and green respectively from top. On the white strip in the middle there
is a sky blue colored Ashoka Chakra. There are 24 spokes on this chakra which indicates the 24 hours of the day. ನಮ್ಮ ರಾಷ್ಟ್ರಧ್ವಜದಲ್ಲಿ ವಿಶೇಷವಾಗಿ ನಾವು ಈ ಕೇಸರಿ ಬಣ್ಣವನ್ನು ಮೇಲಿನ ಭಾಗದಲ್ಲಿ, ಮಧ್ಯಭಾಗದಲ್ಲಿ ಬಿಳಿಯ ಬಣ್ಣವನ್ನು ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣವನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮಧ್ಯದಲ್ಲಿರುವಂತಹ ಒಂದು ಪಟ್ಟಿಯಲ್ಲಿ, ಮಧ್ಯದ ಒಂದು ಬಿಳಿಯ ಪಟ್ಟಿಯ ನಡುವೆ ನಾವು ವಿಶೇಷವಾಗಿ ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣದ ಒಂದು ಚಕ್ರವನ್ನು ಕಾಣ್ತಾ ಇದ್ದೇವೆ. ಆ ಚಕ್ರ ವಿಶೇಷವಾಗಿ 24 ಈ ಕಡ್ಡಿಗಳನ್ನು ಹೊಂದಿದೆ. ಸ್ಪೋಕ್ಸ್, ಇಟ್ಸ್ ಹ್ಯಾವ್ 24 ಸ್ಪೋಕ್ಸ್. ಈ ವಿಶೇಷವಾಗಿ ಮತ್ತು ಸುಂದರವಾಗಿ ಚಿತ್ರಿತವಾದಂತಹ ಈ ಚಕ್ರವನ್ನು ನಾವು ಅಶೋಕ ಚಕ್ರ ಎಂದು ಕರೀತಾ ಇದ್ದೇವೆ. ಮತ್ತು ಈ ಚಕ್ರದ ಮಧ್ಯದಲ್ಲಿರುವಂತಹ 24 ಕಡ್ಡಿಗಳು ವಿಶೇಷವಾಗಿ ಒಂದು ದಿನದಲ್ಲಿರುವಂತಹ 24 ಗಂಟೆಗಳನ್ನು ಇಂಡಿಕೇಟ್ ಮಾಡ್ತಾ ಇದ್ದಾವೆ. Saffron colors denotes courage, devotion and sacrifice. White denotes truth and peace, and green prosperity. Ashoka Chakra represents the icon of progress, which fulfills the aspirations of the common people. This chakra is a symbol of dharma and travels every onwards without stopping. For this reason, this chakra has been included in the national flag of independent India. This chakra has been chosen from the Ashoka pillar in Saranath. ಕೇಸರಿ ಬಣ್ಣ ವಿಶೇಷವಾಗಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ. ಈ ಕೇಸರಿ ಬಣ್ಣದ ಒಂದು ಇಂಡಿಕೇಶನ್ ಏನಂದರೆ, ಏನನ್ನು ಬಿಂಬಿಸ್ತಾ ಇದೆ ಅಂದರೆ, ಇದು ಧೈರ್ಯವನ್ನು, ಸ್ಫೂರ್ತಿಯನ್ನು ಮತ್ತು ತ್ಯಾಗವನ್ನು ಇಂಡಿಕೇಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಸಾಫ್ರನ್ ಕಲರ್ಸ್ ಇಟ್ಸ್ ಇಂಡಿಕೇಟ್ಸ್ ಅವರ್ ನೇಷನ್ ಕರೇಜ್, ಅವರ್ ಡೆವೋಷನ್ ಆ್ಯಂಡ್ ಅವರ್ ಸ್ಯಾಕ್ರಿಫೈಸ್. ಇನ್ನು ವೈಟ್, ಬಿಳಿಯ ಬಣ್ಣ, ಇದು ಸತ್ಯ ಮತ್ತು ಶಾಂತಿಯನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾ ಇದೆ. ಇನ್ನು ಹಸಿರು ಬಣ್ಣ ವಿಶೇಷವಾಗಿ ಸಮೃದ್ಧಿಯ ಸಂಕೇತವಾಗಿ ಅದು ತೋರ್ಪಡ್ತಾ ಇದೆ. ಈ ಮೂರು ಬಣ್ಣಗಳು ಈ ರಾಷ್ಟ್ರಧ್ವಜದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಜಗತ್ತಿಗೆ ಬಿಂಬಿಸುವಂತಹ ಮತ್ತು ಆ ಜಗತ್ತಿನ ಮುಂದೆ ನಮ್ಮ ದೇಶದ ಸಂಸ್ಕೃತಿಯ ಮಹತ್ವವನ್ನು ಎತ್ತಿ ಸಾರುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾವೆ. ಅಶೋಕ ಚಕ್ರ ಇದು ವಿಶೇಷವಾಗಿ ಕೆಲವೊಂದು ಅಂಶಗಳನ್ನು ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿನ್ನೆಲೆಯನ್ನು ಬಿಂಬಿಸುವಂತಹ ಕೆಲಸ ಮಾಡ್ತಾ ಇದೆ. ಅದು ಅಶೋಕ ಚಕ್ರ ನಿರಂತರವಾಗಿ ಸುತ್ತುವಂಥ ಒಂದು ಚಕ್ರವಾಗಿದ್ದರಿಂದ, ನಿರಂತರ ಸುತ್ತುವ ಗುಣವನ್ನು ಒಂದು ಚಕ್ರ ಹೊಂದಿರೋದ್ರಿಂದ ಅದು ನಮ್ಮ ಒಂದು ಪ್ರೋಗ್ರೆಸ್ಸನ್ನು, ಪ್ರಕ್ರಿಯೆಯನ್ನು, ಕೆಲಸ ಕಾರ್ಯವನ್ನು ಬಿಂಬಿಸುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಇನ್ನು ಈ ಅಶೋಕ ಚಕ್ರ ವಿಶೇಷವಾಗಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಧರ್ಮಚಕ್ರ, ಧರ್ಮವನ್ನು ಸಾರುವಂತಹ ಚಕ್ರ. ಇನ್ನು ಎಲ್ಲೂ ನಿಲ್ಲದ ರೀತಿಯಲ್ಲಿ ಮುಂದುವರಿಯುವಂತಹ ಒಂದು ಚಕ್ರವಾಗಿಯೂ ಕೂಡ ಅದು ಬಿಂಬಿತವಾಗ್ತಾ ಇದೆ. ಇನ್ನು ನಾವು ವಿಶೇಷವಾಗಿ ನೋಡೋದಾದರೆ, ಇದು ಸ್ವತಂತ್ರ ಭಾರತದ ಒಂದು ಧ್ವಜವಾಗಿ ಅಂಗೀಕಾರವಾಗಿದೆ. ಈ ಅಶೋಕ ಚಕ್ರ, ನಮ್ಮ ಧ್ವಜದ ಮಧ್ಯದಲ್ಲಿರುವಂತಹ ಒಂದು ಅಶೋಕ ಚಕ್ರವನ್ನು ನಾವು ಸಾರನಾಥ್, ಈ ಅಶೋಕನ ಶಾಸನಗಳು ಆಗಿನ ಕಾಲದಲ್ಲಿ ವಿಶೇಷವಾಗಿ ಬಂಡೆಗಲ್ಲಿನ ಮೇಲೆ ಮತ್ತು ಸ್ತಂಭಗಳ ಮೇಲೆ, ಇನ್ನೂ ಕೆಲವಾರು ಈ ಫಲಕಗಳ ಮೇಲೆ ಪಟ್ಟಿದ್ದಾವೆ. ನಮ್ಮ ಇತಿಹಾಸಕಾರರು ಅವುಗಳನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ನಮಗೆ ಆ ಕ್ರಿಸ್ತ ಪೂರ್ವದ ಕಾಲದ ಒಂದು ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಸಾರನಾಥ್ ಸ್ತಂಭವೂ ಕೂಡ ಅದರಲ್ಲಿ ಮಹತ್ವವಾದದ್ದು. ಇಲ್ಲಿ ಈ ಸಾರನಾಥ್ ಸ್ತಂಭದಲ್ಲಿ ನಮ್ಮ ದೇಶದ ಲಾಂಛನವನ್ನು ನಾವು ನೋಡ್ತಾ ಇದ್ದೇವೆ.
ನಮ್ಮ ದೇಶದ ಲಾಂಛನವನ್ನು, ಎಂಬ್ಲೇಮನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂತಂದರೆ ಅದು ಸಾರನಾಥದ ಒಂದು ಸ್ತಂಭ, ಅಶೋಕನ ಸ್ತಂಭದಿಂದ ನಾವು ತೆಗೆದುಕೊಂಡಿದ್ದೇವೆ ಎಂದು ಹೇಳ್ಬೋದು. ಇನ್ನು ಈ ಸ್ಕೈ ಬ್ಲೂ ಕಲರ್ದಲ್ಲಿರುವಂತಹ 24 ಕಡ್ಡಿಗಳನ್ನು ಹೊಂದಿರುವಂತಹ ಈ ಚಕ್ರವನ್ನು ಕೂಡ ನಾವು ಸಾರನಾಥದಲ್ಲಿರುವಂತಹ ಅಶೋಕನ ಸ್ತಂಭ ಶಾಸನದ ಮೇಲ್ಭಾಗದಲ್ಲಿರುವಂತಹ ಒಂದು ಸ್ಟ್ಯಾಚ್ಯೂದಿಂದ ನಾವು ತೆಗೆದುಕೊಂಡಿದ್ದೇವೆ. The national flag has to be stitched from khadi, which is prepared from raw cotton. The length and width of the national flag should be in the ratio of 3:2, 3 length and 2 width. As soon as the national flag is hoisted, national anthem has to be sung to honor the flag. ಈ ವಿಶೇಷವಾದ ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇರುವಂತಹ ಈ ರಾಷ್ಟ್ರಧ್ವಜವು ಖಾದಿ ಬಟ್ಟೆಯಿಂದ ನೇಯಲ್ಪಟ್ಟಿರುತ್ತದೆ. ಅದು ಕೂಡ ಈ ರಾ ಕಾಟನ್, ಕಚ್ಚಾ ಹತ್ತಿಯಿಂದ ಕೈಯಿಂದ ನಿರ್ಮಿತವಾದಂತಹ, ಕೈಯಿಂದ ಹದವಾದಂತಹ ಒಂದು ಈ ಕಚ್ಚಾ ಹತ್ತಿಯಿಂದ ಈ ಖಾದಿಯನ್ನು ಪ್ರಿಪೇರ್ ಮಾಡಿ ಈ ಖಾದಿಯ ಬಟ್ಟೆಯಿಂದ ಈ ರಾಷ್ಟ್ರಧ್ವಜವನ್ನು ಎಣೆಯಲ್ಪಟ್ಟಿರ್ತಾ ಇದೆ. ಇನ್ನು ಇದರ ಲೆಂತ್ ಮತ್ತು ವಿಡ್ತು, ಉದ್ದ ಮತ್ತು ಅಗಲವನ್ನು ನಾವು ವಿಶೇಷವಾಗಿ ನೋಡೋದಾದರೆ ಇದು ಅಕಾರ್ಡಿಂಗ್ ಟು ಫ್ಲ್ಯಾಗ್ ಕೋಡ್ ಆಫ್ ಕಂಡಕ್ಟ್ 3:2, 3 ಮತ್ತು 2, 3 ಉದ್ದ 2 ಅಗಲದ ಒಂದು ಮೆಜರ್ಮೆಂಟನ್ನು ಹೊಂದ್ತಾ ಇದೆ. ಇಲ್ಲಿ ನ್ಯಾಷನಲ್ ಫ್ಲ್ಯಾಗನ್ನು ಆರೋಹಣ ಮಾಡುವಂತಹ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ರಾಷ್ಟ್ರಧ್ವಜವನ್ನು ಹೇಳಲಾಗ್ತಾ ಇದೆ. ದ ಪ್ರಾಪರ್ ಪ್ರೊಸೀಜರ್ ಆಫ್ ಹಾಸ್ಟಿಂಗ್ ದ ಫ್ಲ್ಯಾಗ್, ಇದು ತುಂಬ ಮುಖ್ಯವಾದಂತಹ ಒಂದು ವಿಚಾರ. ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ರಾಷ್ಟ್ರಧ್ವಜವನ್ನು ನಾವು ತಿಳಿದು ಕೂಡ ಅದಕ್ಕೆ ಅಗೌರವವನ್ನು ಕೊಡುವಂತಹ ಒಂದು ಪ್ರಮಾದಗಳನ್ನು ನಾವು ಪದೇ ಪದೇ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅದು ತಿಳುವಳಿಕೆಯಿಂದ ಆಗ್ತಾ ಇದೆಯೋ ಇಲ್ಲ ಅವರ ಜಾಗೃತಿಯ ಕೊರತೆಯಿಂದನೋ ಅದು ಇನ್ನೂ ಸ್ಪಷ್ಟವಾದಂತಹ ರೀತಿಯಲ್ಲಿ ನಮಗೆ ತಿಳಿದು ಬರ್ತಾ ಇಲ್ಲ. ಒಟ್ಟಾರೆ ನಮ್ಮ ಪರಿಸರದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಹಲವಾರು ರೀತಿಯ ಪ್ರಮಾದಗಳು ನಮ್ಮಿಂದ ನಡೆಯುವುದಂತೂ ಸತ್ಯವಾಗಿರುತ್ತೆ. ಆ ಪ್ರಮಾದಗಳನ್ನು ನಡೆಯದಂತೆ ನೋಡ್ಕೊಳ್ಬೇಕಾದ್ರೆ ಈ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ, ಫ್ಲ್ಯಾಗ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಿ ಇರುವುದು ತುಂಬ ಮುಖ್ಯವಾಗಿದೆ. ದ ಫ್ಲ್ಯಾಗ್ ಹ್ಯಾಸ್ ಟು ಬಿ ಫ್ಲೌನ್ ಇನ್ ಎ ಪ್ಲೇಸ್ ವಿಸಿಬಲ್ ಟು ಎವ್ರಿ ಒನ್ ಆ್ಯಂಡ್ ಶುಡ್ ಅಕ್ಯುಪೈ ಎ ಪ್ಲೇಸ್ ಆಫ್ ಆನರ್. ನಾವು ಈ ಫ್ಲ್ಯಾಗನ್ನು ಆರೋಹಣ ಮಾಡುವುದಕ್ಕಿಂತ ಪೂರ್ವದಲ್ಲಿ ಆ ಸ್ಥಳ ಆರೋಹಣ ಮಾಡೋದಕ್ಕೆ, ಧ್ವಜ ಆರೋಹಣ ಮಾಡೋದಕ್ಕೆ ಸಫಿಷಿಯೆಂಟ್ ಆದಂತಹ ಅಥವಾ ತುಂಬ ಅನುಕೂಲಕರವಾದಂತಹ ಸ್ಥಳವಾಗಿದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ಮೊದಲು ಖಾತರಿ ಮಾಡಿಕೊಳ್ಳಬೇಕು. ವೆನ್ ದ ಫ್ಲ್ಯಾಗ್ ಈಸ್ ಹಾಸ್ಟೆಡ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಎ ಕ್ವಿಕ್ ಮ್ಯಾನರ್ ಆ್ಯಂಡ್ ವೆನ್ ಲೋವರ್ಡ್ ಇಟ್ ಹ್ಯಾಸ್ ಟು ಬಿ ಸ್ಲೋಲಿ ವಿತ್ ರೆಸ್ಪೆಕ್ಟ್. ಇಲ್ಲಿ ಆರೋಹಣ ಮತ್ತು ಅವರೋಹಣ ಮಾಡುವಂತಹ ಸಂದರ್ಭದಲ್ಲಿ ಆ ರಾಷ್ಟ್ರಧ್ವಜಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆರೋಹಣ ಇರ್ಬೋದು, ಅವರೋಹಣ ಇರ್ಬೋದು, ಎರಡೂ ಜಾಗೃತಿಯಿಂದ ನಡೆಯುವಂಥದ್ದು, ಗೌರವಪೂರ್ವಕವಾಗಿ ನಡೆಯುವಂಥದ್ದು ನಮ್ಮಲ್ಲಿ ಇರಬೇಕಾದಂತಹ ಪ್ರಾಪರ್ ಪ್ರೊಸೀಜರ್ ಇದರಲ್ಲಿ ಇರಬೇಕಾದಂಥ ಕೆಲವೊಂದು ಅಂಶಗಳು. ಇಟ್ ಹ್ಯಾಸ್ ಟು ಬಿ ಫ್ಲವರ್ಸ್ in such a way that the saffron color is always on the top and green color is on the bottom. ಯಾವಾಗಲೂ ಕೂಡ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮುಖ್ಯವಾಗಿ ಗಮನಿಸಿಕೊಳ್ಳಬೇಕಾದಂಥ ಅಂಶ ಅಂದರೆ ಈ ಸಾಫ್ರನ್ ಕಲರ್ ಟಾಪ್ ಸೈಡಲ್ಲಿ ಇರಬೇಕಾಗುತ್ತೆ, ಗ್ರೀನ್ ಕಲರ್ ಬಾಟಮಲ್ಲಿ ಇರಬೇಕಾಗುತ್ತೆ. ಅದು ಮುಖ್ಯವಾಗಿ ಪ್ರಾಪರ್ ಪ್ರೊಸೀಜರ್ ಆಫ್ ಹಾಸ್ಟಿಂಗ್ ದ ಫ್ಲ್ಯಾಗ್ ಹಾಸ್ಟಿಂಗ್ದಲ್ಲಿ ಇರಬೇಕಾದಂತಹ ಪ್ರಾಪರ್ ಪ್ರೊಸೀಜರ್ ಎಂದು ಹೇಳ್ಬೋದು. ದ
points to be noted while displaying the national flag. ಈ ಫ್ಲ್ಯಾಗ್ ಆರೋಹಣ ಮಾಡುವಂತಹ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಕೆಲವೊಂದು ಜಾಗೃತಿಗಳ ಬಗ್ಗೆಯೂ ಕೂಡ ನೋಡಬೇಕಾಗುತ್ತೆ. ಫ್ಲ್ಯಾಗ್ ವಿಚ್ ಈಸ್ ಟರ್ನ್ ಡರ್ಟಿ ಆ್ಯಂಡ್ whose ಕಲರ್ಸ್ ಹ್ಯಾವ್ ಫೆಡೆಡ್ ಶುಡ್ ನಾಟ್ ಬಿ ಡಿಸ್ಪ್ಲೇಡ್. ಯಾವುದೇ ರೀತಿಯಲ್ಲಿ ರಾಷ್ಟ್ರಧ್ವಜ ವಲಸಾಗಿದ್ದರೆ ಅಥವಾ ಅದರಲ್ಲಿ ಒಂದು ಬಣ್ಣಕ್ಕೆ ತೊಂದರೆಯಾಗಿದ್ದರೆ ಅಥವಾ ಅಸ್ಪಷ್ಟವಾಗಿದ್ದರೆ ಅಂತಹ ಧ್ವಜವನ್ನು ಆರೋಹಣ ಮಾಡಬಾರದು. ನೋ ಡೆಕೋರೇಷನಲ್ ಫ್ಲ್ಯಾಗ್ಸ್ ಶುಡ್ ಬಿ ಡಿಸ್ಪ್ಲೇಡ್ ನಿಯರ್ ಆರ್ ಅಬೋವ್ ದ ನ್ಯಾಷನಲ್ ಫ್ಲ್ಯಾಗ್. ನಾವು ರಾಷ್ಟ್ರಧ್ವಜವನ್ನು ಆರೋಹಣ ಮಾಡುವಂತಹ ಸಂದರ್ಭದಲ್ಲಿ ಆ ಮೂಲತಃವಾಗಿರುವಂತಹ ರಾಷ್ಟ್ರಧ್ವಜಕ್ಕೆ ಯಾವುದೇ ರೀತಿಯ ಅಲಂಕಾರವನ್ನು ಮಾಡಬಾರದು. ಇದು ಅತಿ ಮುಖ್ಯವಾದಂಥ ವಿಚಾರ. ನಾವು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇವೆ, ಈ ಫ್ಲ್ಯಾಗ್ಗಳಲ್ಲಿ ಹಸಿಯಾದಂತಹ ಹೂವುಗಳನ್ನು ಫ್ಲವರ್ಸನ್ನು ಹಾಕೋದು, ಇಲ್ಲ ಬೇರೆ ರೀತಿಯ ಮೆತ್ತಿಕೊಳ್ಳುವಂತಹ ವಸ್ತುಗಳನ್ನು ಅಲಂಕಾರಕ ಪೂರ್ವಕವಾಗಿ ಹಾಕೋದು, ಅದು ತಪ್ಪಾದಂತಹ ಒಂದು ಡೈರೆಕ್ಷನ್ ಆಗ್ತಾ ಇದೆ. ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಬಂಟಿಂಗ್ ಆರ್ ಡೆಕೋರೇಷನ್ಸ್. ರಾಷ್ಟ್ರಧ್ವಜ ಅನ್ನೋದು ತನ್ನದೇ ಆದಂತಹ ಕೋಡನ್ನು ಹೊಂದಿದೆ. ರಾಷ್ಟ್ರಧ್ವಜ ಅನ್ನೋದು ತನ್ನದೇ ಆದಂತಹ ಗೌರವವನ್ನು ಹೊಂದಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ತತ್ಕಾಲಕ್ಕೆ ವ್ಯವಸ್ಥಿತವಾಗುವಂತಹ ಬಂಟಿಂಗ್ ಇರ್ಬೋದು, ಇಲ್ಲ ಪ್ರಚಾರ ಕಾರ್ಯಕ್ಕೆ ಇರ್ಬೋದು, ಅಥವಾ ಅಲಂಕಾರಕ್ಕಾಗಿ ಈ ರಾಷ್ಟ್ರಧ್ವಜವನ್ನು ನಾವು ಬಳಸಿಕೊಳ್ಳಬಾರದು. ದ ಫ್ಲ್ಯಾಗ್ ಶುಡ್ ನಾಟ್ ಬಿ ಡಿಸ್ಪ್ಲೇಡ್ ಅಪ್ಸೈಡ್ ಡೌನ್. ದ ಫ್ಲ್ಯಾಗ್ ಶುಡ್ ನಾಟ್ ಬಿ ಡಿಸ್ಪ್ಲೇಡ್ ಅಪ್ಸೈಡ್ ಡೌನ್ ಅಂದರೆ ಯಾವುದೇ ಕಾರಣಕ್ಕೂ ಈ ರಾಷ್ಟ್ರಧ್ವಜ ಅನ್ನೋದು ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗಬಾರ್ದು. ಯಾವಾಗಲೂ ಆ ರಾಷ್ಟ್ರದಲ್ಲಿ ಈ ಧ್ವಜಗಳನ್ನು ತೆಗೆದುಕೊಂಡ್ರೆ, ಪ್ರತಿಯೊಂದು ಸಂಘಟನೆಗಳು ಕೂಡ ಕೆಲವೊಂದು ಧ್ವಜಗಳನ್ನು ಹೊಂದಿರ್ತವೆ. ಧರ್ಮಗಳು ಕೂಡ ಧರ್ಮವನ್ನು ಪ್ರಚಾರ ಮಾಡುವಂತಹ, ಧರ್ಮವನ್ನು ಹೇಳುವಂತಹ ರೀತಿಯಲ್ಲಿ ಧ್ವಜವನ್ನು ಹೊಂದಿರ್ತವೆ. ಆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯಗಳು ಹೆಚ್ಚು ಕಡಿಮೆ ಒಂದೊಂದು ಧ್ವಜವನ್ನು ಹೊಂದಿರ್ತವೆ. ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜಕ್ಕಿಂತ ಆರೋಹಣ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕಿಂತ ಮೇಲ್ಮಟ್ಟದಲ್ಲಿ ಬೇರೆ ಧ್ವಜಗಳು ಕಾಣಿಸಬಾರದು. ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ನಾಟ್ ಫಾರ್ಮ್ ಎ ಪಾರ್ಟ್ ಆಫ್ ಎನಿ ಡ್ರೆಸ್ ಫಾರ್ ಯೂನಿಫಾರ್ಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕೆಲವೊಂದು ಸಂದರ್ಭದಲ್ಲಿ ನೋಡ್ತಾ ಇರ್ತೇವೆ, ಇಲ್ಲಿ ಆಟಗಾರರಿರ್ಬೋದು, ಆ ಆಟಗಾರ ವಿಜೇತನಾದಂಥ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು, ತನ್ನ ವಿಜಯಮಾಲೆಯನ್ನು ಕೊರಳಿಗೆ ಹಾಕಿಕೊಳ್ಳುವಂಥ ಸಂದರ್ಭದಲ್ಲಿ ಈ ರಾಷ್ಟ್ರಧ್ವಜವನ್ನು ತನ್ನ ಮೈ ಮೇಲೆ ಹಾಕಿಕೊಳ್ಳುವಂಥದ್ದು, ಎತ್ತಿ ಹಿಡಿಯುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂತಹ ಕೆಲವೊಂದು ಕಂಡೀಷನ್ನನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯಿಂದಲೂ ಕೂಡ ಬಟ್ಟೆಯಲ್ಲಿ ಮತ್ತು ನಮ್ಮ ಸಮವಸ್ತ್ರದಲ್ಲಿ ರಾಷ್ಟ್ರಧ್ವಜವನ್ನು ಇಂಡಿಕೇಟ್ ಮಾಡುವಂಥ ಬಟ್ಟೆಯನ್ನು ಧರಿಸಬಾರದು. ದ ಫ್ಲ್ಯಾಗ್ ಶುಡ್ ನಾಟ್ ಬಿ ಟಚ್ಡ್ ಟು ದ ಗ್ರೌಂಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನಮ್ಮ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿತಿರುವಂತಹ ಸಂಸ್ಕೃತಿಯ ಪ್ರತೀಕವಾದಂತಹ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ರಾಷ್ಟ್ರಧ್ವಜ ಯಾವತ್ತೂ ಈ ನೆಲಮಟ್ಟದಲ್ಲಿ ಇರಬಾರ್ದು, ಅಥವಾ ಅದು ಭೂಮಿಗೆ ತಾಕುವಂತೆ ಇರಕೂಡದು. ಅದರ ಹಿರಿಮೆ ಯಾವಾಗಲೂ ಉನ್ನತಿಯಲ್ಲಿ ಇರಬೇಕು ಎನ್ನುವುದೇ ಈ ಒಂದು ಅಂಶದ ಸಾರವಾಗಿದೆ. There should not be any writings on the flag. Someone we are watching, someone decorating by writing and by printing. ಅವರು ತಮಗೆ ಇಷ್ಟವಾದಂತಹ ಫೋಟೋಗಳನ್ನು ಅಥವಾ ತಮಗೆ ಇಷ್ಟವಾದಂತಹ ರೈಟಿಂಗ್ಸನ್ನು ಅದರಲ್ಲಿ ಮಾಡಿರ್ತಾರೆ. ಅದು ಯಾವುದೇ ರೀತಿಯಿಂದಲೂ ಕೂಡ ರಾಷ್ಟ್ರಧ್ವಜದ ಮೇಲೆ ಆಗುವಂತಿಲ್ಲ, ಆದರೆ ಅದು ಶಿಕ್ಷಾರ್ಹವಾಗಿರುತ್ತದೆ. The flag should not be used for advertisements.
ಪ್ರಚಾರಕ್ಕಾಗಿ ಕೇಂದ್ರ ಸರ್ಕಾರ ಅಥವಾ ಆ ಅಥೆಂಟಿಕೇಷನನ್ನು ಬಿಟ್ಟು ಅಥವಾ ಪರವಾನಗಿಯನ್ನು ಹೊರತುಪಡಿಸಿ ನಾವು ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜವನ್ನು ಪ್ರಚಾರಕ್ಕಾಗಿ ಬಳಕೆ ಮಾಡ್ಕೋಬಾರ್ದು. ಒಕೇಶನ್ಸ್ ಆಫ್ ಫ್ಲ್ಯಾಗ್ ಆನ್ ನ್ಯಾಷನಲ್ festivals from sunrise to sunset, prescribed date published by the government of India. ನಾವು ಈ ರಾಷ್ಟ್ರಧ್ವಜವನ್ನು ಯಾವಾಗಲಂದರೂ ಆವಾಗ ಆರೋಹಣ ಮತ್ತು ಅವರೋಹಣವನ್ನು ಮಾಡೋದಕ್ಕೆ ಬರೋದಿಲ್ಲ. ಈ ಕೇಂದ್ರ ಸರ್ಕಾರ ಇರ್ಬೋದು, ಸರ್ಕಾರಗಳು ಕಾಯ್ದೆ ಮಾಡಿ ಹೇಳಿದಂತಹ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅದು ತಿಳುವಳಿಕೆಯ ಕೊರತೆಯೋ ಅಥವಾ ಈ ನೆನಪಿನ ಅಚಾತುರ್ಯವೋ ಗೊತ್ತಿಲ್ಲ, ಮರವಿನ ಅಚಾತುರ್ಯವೋ ಗೊತ್ತಿಲ್ಲ, ರಾಷ್ಟ್ರಧ್ವಜವನ್ನು ಯಾವಾಗಲೂ ಕೂಡ ಸೂರ್ಯೋದಯದ ನಂತರ ಆರೋಹಣ ಮಾಡಬೇಕು. ಸೂರ್ಯ ಅಸ್ತಂಗತವಾಗುವ ಪೂರ್ವದಲ್ಲಿ ಅದನ್ನು ಅವರೋಹಣ ಮಾಡಬೇಕು, ಅದು ಕೂಡ ಗೌರವಪೂರ್ವಕವಾಗಿ. ಕೆಲವೊಂದು ಸಂದರ್ಭಗಳಲ್ಲಿ ಸೂರ್ಯ ಅಸ್ತಂಗತವಾದ ನಂತರವೂ ಕೂಡ ತಿಳುವಳಿಕೆಯ ಕೊರತೆಯಿಂದಾಗಿ ಅದನ್ನು ಆರೋಹಣ ಮಾಡಿರುವುದಂಥ ಕೆಲವೊಂದು ಸಂದರ್ಭಗಳನ್ನು ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ಅದು ತಪ್ಪು. ಯಾವಾಗಲೂ ಕೂಡ ಅಕಾರ್ಡಿಂಗ್ ಟು ಫ್ಲ್ಯಾಗ್ ಪ್ರೊಸೀಜರ್ ಕೋಡ್, ಸನ್ರೈಸ್ ಆಫ್ಟರ್, ಸನ್ಸೆಟ್ ಬಿಫೋರ್. ನಾವು ಆರೋಹಣವನ್ನು ಸೂರ್ಯೋದಯದ ನಂತರ, ಅವರೋಹಣವನ್ನು ಸೂರ್ಯ ಅಸ್ತಂಗತದ ಮೊದಲಾಗಿ ಮಾಡಬೇಕಾಗುತ್ತೆ. ಇನ್ನು ಯಾವ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಮತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಹೇಳಿದಂತಹ ಒಂದು ದಿನಮಾನದಲ್ಲಿ ಮಾತ್ರ ನಾವು ರಾಷ್ಟ್ರಧ್ವಜವನ್ನು ಆರೋಹಣ ಮತ್ತು ಅವರೋಹಣವನ್ನು ಮಾಡಬೇಕಾಗುತ್ತೆ. ಆಫ್ ಮಸ್ಟ್ ಡಿಸ್ಪ್ಲೇ ದ ಡೇ ಆನ್ ದ ಡೆತ್ ಆಫ್ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಪರ್ಸನಾಲಿಟೀಸ್. ಇದು ಮುಖ್ಯವಾದಂಥ ವಿಚಾರ. ನಮ್ಮ ರಾಷ್ಟ್ರಕ್ಕಾಗಿ ರಾಷ್ಟ್ರದ ಆಸ್ತಿ ಎನ್ನುವಂತೆ ರಾಷ್ಟ್ರದ ಜವಾಬ್ದಾರಿತ ವ್ಯಕ್ತಿ ಆ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ದಿನ, ರಿಪಬ್ಲಿಕ್ ಮತ್ತು ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ ದಿನಮಾನಗಳಲ್ಲಿ ಏನಾದರೂ ಮರಣವನ್ನು ಹೊಂದಿದಂತಹ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಆಸ್ಟ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅರ್ಧ ಭಾಗಕ್ಕೆ ಶೋಕಾಚರಣೆಯ ಒಂದು ದುಃಖದ ಪ್ರತೀಕವಾಗಿ ರಾಷ್ಟ್ರಧ್ವಜವನ್ನು ಅರ್ಧ ಭಾಗಕ್ಕೆ, ಆ ಸ್ತಂಭದ ಅರ್ಧ ಭಾಗಕ್ಕೆ ಆರೋಹಣವನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನ್ಯಾಷನಲ್ ಇಂಟಿಗ್ರೇಷನ್ನಲ್ಲಿ ಬರುವಂತಹ ಫ್ಲ್ಯಾಗ್ ಪ್ರೊಸೀಜರ್ ಕೋಡ್ಗೆ ಪೂರಕವಾಗಿರುವಂತಹ ಪಠ್ಯ ಭಾಗಕ್ಕೆ ಪೂರಕವಾಗಿರುವಂತೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಚಾರದೊಂದಿಗೆ ಸಿಗೋಣ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.